ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬ್ರೆಡ್ಡಿಂದ ಒಂದು ಸ್ವೀಟ್ ಮಾಡೋಣ. ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಂದು ಗಾಜಿನ ಬೌಲ್ ತಗೊಂಡಿದ್ದೀನಿ. ನೀವು ಒಂದು ಸ್ವಲ್ಪ ಅಗಲ ಇದ್ರೆ ಬೌಲ್ ತಗೊಳ್ಳಿ. ನನ್ನ ಹತ್ರ ಅಗಲ ಇರಲಿಲ್ಲ, ಇಷ್ಟ ಇದ್ದಿದ್ದು. ಒಂಚೂರು ಕೆಳಗಡೆ ಅಗಲ ಇದ್ರೆ ಚೆನ್ನಾಗಿರುತ್ತೆ ಅದು ಬ್ರೆಡ್ ಜೋಡಿಸ್ಕೊಳಕ್ಕೆ. ನನ್ನ ಹತ್ರ ಆ ಥರ ಸಿಗಲಿಲ್ಲ, ಇದೇ ಇತ್ತು ನನ್ನ ಹತ್ರ. ಅದು ಹಂಗಾಗಿ ಇದನ್ನು ನಾನು ತಗೊಂಡಿದ್ದೀನಿ. ಬ್ರೆಡ್ಡು ಒಂದು ಲೇಯರ್ ನೀಟಾಗಿ ಜೋಡಿಸ್ಕೊಳ್ಳೋಣ ಕೆಳಗಡೆ. ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಆ ಗ್ಯಾಪಲ್ಲೆಲ್ಲನೂ ನಾವು ಬ್ರೆಡ್ ಕಟ್ ಮಾಡಿಕೊಂಡು ಅಲ್ಲಿ ಇಟ್ಕೊಳ್ಳೋಣ. ಸ್ವಲ್ಪ ಅಗಲ ಇದ್ರೆ ನೀಟಾಗಿ ಲೇಸ್ಗಳು ಜೋಡಿಸ್ಕೊಂಡು ಹೋಗ್ಬೋದು ಸ್ಲೇಸ್ಗಳನ್ನ. ಆ ಥರ ಇಲ್ವಲ್ಲ, ಹಂಗಾಗಿ ಈ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಬ್ರೆಡ್ ಬಂದು ಮಿಲ್ಕ್ ಬ್ರೆಡ್ ತಗೊಂಡು ಎಲ್ಲರೂ ಆಲ್ಮೋಸ್ಟ್ ಸ್ವೀಟ್ ಮಾಡೋಕ್ಕೆ ಮಿಲ್ಕ್ ಬ್ರೆಡ್ ತಗೊತಾರೆ. ನಾನು ಮಿಲ್ಕ್ ಬ್ರೆಡಲ್ಲಿ ಟ್ರೈ ಮಾಡಿದ್ದೀನಿ, ಚೆನ್ನಾಗೇ ಇತ್ತು. ಆದರೆ ಟೂಟಿ ಫ್ರೂಟಿ ಬ್ರೆಡ್ಡಲ್ಲಿ ನಾನು ಟ್ರೈ ಮಾಡಿದ್ಮೇಲೆ ಇದು ನನಗಿನ್ನ ಚೆನ್ನಾಗಿ ಅನ್ನಿಸ್ತು. ಹಂಗಾಗಿ ನಾನು ಟೂಟಿ ಫ್ರೂಟಿ ಬ್ರೆಡ್ ತಗೊಂಡಿದ್ದೀನಿ ಫ್ರೂಟ್ಸ್ದು. ಇದು ಬಿಸಿ ಹಾಲು ಒಂದು ಅರ್ಧ ಬೌಲ್ ತಗೊಂಡಿದ್ದೀನಿ. ಅದಕ್ಕೊಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದು ಮಿಕ್ಸ್ ಮಾಡ್ಕೊಂಡು ಸಕ್ಕರೆ ಕರಗಿದ್ಮೇಲೆ ಇದ್ರ ಮೇಲೆ ಬ್ರೆಡ್ ಮೇಲೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಬ್ರೆಡ್ ನೆನೀಲಿ ಅಂತಷ್ಟೇ, ಏನು ಜಾಸ್ತಿ ಬೇಕು ಅನ್ನೋದೇನಿಲ್ಲ. ಸುಮ್ಮನೆ ಹಂಗೆ ಎಲ್ಲ ಕಡೆನೂ ಸ್ವಲ್ಪ ಹಾಕ್ಕೊಂಡು ಹೋಗೋಣ. ಅದು ಸೈಡ್ಗೆ ಇಟ್ಬಿಟ್ಟು ಇನ್ನೊಂದು ಬೌಲಲ್ಲಿ ಒಂದು 3 ಸ್ಪೂನು ಕಾರ್ನ್ಫ್ಲೋರ್ ತಗೊತಾ ಇದ್ದೀನಿ. 3 ಸ್ಪೂನ್ ತಗೊಳ್ಳಿ, ಕರೆಕ್ಟಾಗಿ ಸರಿ ಹೋಗುತ್ತೆ. ಅರ್ಧ ಸ್ಪೂನು ಮೈದಾ ಹಾಕ್ಕೊಳ್ರಿ. ಅದಕ್ಕೆ ಒಂದು ಅರ್ಧ ಲೀಟ್ರ್ ಹಾಲು ಕಾಯಿಸಿ ತಣ್ಣಗಾದ ಮೇಲೆ ತಗೊತಾ ಇದ್ದೀನಿ. ಕಾಯಿಸಿ ಆರಿಸಿರೋ ಹಾಲಿದು ಅರ್ಧ ಲೀಟ್ರ್ ಇದೆ. ಇದು ಚೆನ್ನಾಗಿ ಅದು ಗಂಟಿಲ್ದಿರೋ ಇರೋಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಕಾರ್ನ್ಫ್ಲೋರು ಮೈದಾ ಎಲ್ಲವನ್ನು ನೀಟಾಗಿ ಕಲಿಸ್ಕೊಂಡು ಈ ಉಳಿದಿರೋ ಹಾಲು ಅದರೊಳಗಡೆ ಹಾಕ್ಕೊಳ್ಳೋಣ. ಸಕ್ಕರೆ ಹಾಕ್ಕೊತಾ ಇದ್ದೀನಿ ಒಂದು 3 ಸ್ಪೂನು. ಆಲ್ರೆಡಿ ಅಲ್ಲೊಂದು ಸ್ಪೂನ್ ಹಾಲಲ್ಲಿ ಸಕ್ಕರೆ ಇದೆ, ಇಲ್ಲೊಂದು 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತೆ ಸಕ್ಕರೆ ತೊಗೋಬೇಕು. ಹಾಗಾಗಿ ನೀವು ಸ್ವೀಟ್ ನೋಡ್ಕೊಳ್ಳಿ ಎಷ್ಟು ಬೇಕಂತ. ಇದು ನಾನು ಈ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿದೆ ನನಗೆ. ಇನ್ನೂ ಸ್ವಲ್ಪ ಕಡಿಮೆ ತಿಂತೀನಿ ಅಂತ ಅನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೊಬೋದು. ಇದಕ್ಕೆ ಒಂದು ಕಾಲು ಲೀಟ್ರ್ ಗ್ಲಾಸಷ್ಟು ನೀರು ತಗೊತಾ ಇದ್ದೀನಿ. ಅದು ಸ್ವಲ್ಪ ಗಟ್ಟಿ ಇದೆ ಹಾಲು, ಅದಕ್ಕೆ ಹಾಲು ನೀರು ಹಾಕಿರಲಿಲ್ಲ ನಾನು ಫಸ್ಟು. ಮತ್ತು ಇದು ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು 5 ನಿಮಿಷ ಬಾಯ್ಲ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಗಟ್ಟಿ ಆಗಬೇಕು. ಕಾರ್ನ್ಫ್ಲೋರ್ ಹಾಕಿದ್ದೀವಲ್ಲ, ಕಾರ್ನ್ಫ್ಲೋರ್ ಮೈದಾ ಅದು ಗಟ್ಟಿ ಆಗಬೇಕು, ಸ್ವಲ್ಪ ಕ್ರೀಮಿ ಟೈಪ್ ಬರುತ್ತೆ ಅದು. ಕೈ ಆಡಿಸ್ದಿರೋ ತಿರುಗಿಸೋಣ. ಕೈ ಆಡಿಸ್ಕೊಂಡು ಕೈ ಬಿಡ್ದಿರೋ ತಿರುಗಿಸೋಣ. ನೋಡಿ, ಈ ಥರ ಗಟ್ಟಿ ಬರುತ್ತೆ ಇದು. ಜಾಸ್ತಿ ಗಟ್ಟಿ ಏನು ಆಗೋದಿಲ್ಲ ಇದು, ಯಾಕಂದ್ರೆ ನಾವು 3 ಸ್ಪೂನ್ ಅಷ್ಟೇ ಹಾಕಿರೋದು ಕಾರ್ನ್ಫ್ಲೋರ್. ಹಂಗಾಗಿ ಇಷ್ಟೇ ಗಟ್ಟಿ ನಮಗೆ ಸಾಕು, ಜಾಸ್ತಿ ಗಟ್ಟಿ ಬೇಡ. ಅದು ಆರ್ಮೇಲೆ ಇನ್ನೊಂಚೂರು ಗಟ್ಟಿ ಆಗಿಬಿಡುತ್ತೆ. ಈ ಈ ಥರ ಥಿಕ್ನೆಸ್ ಇದ್ದರೆ ಸ್ವಲ್ಪ ಆರ್ಮೇಲೆ ಒಂಚೂರು ಗಟ್ಟಿ ಆಗುತ್ತೆ. ಸಾಕಿಷ್ಟು ಈ ಥಿಕ್ನೆಸ್ ಸಾಕು. ನೋಡಿ, ಇದಾಗಿದೆ. ನಾ ಇವಾಗ ಬ್ರೆಡ್ ಜೋಡಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಹಾಕೋಣ. ಇದನ್ನು ಬಿಸಿ ಇದ್ದಂಗೆ ಹಾಕ್ಕೋಬೇಕು. ಆರಿಸ್ಬಿಟ್ಟು ತಣ್ಣಗಾದ್ಮೇಲೆ ಹಾಕ್ಕೊಬಾರ್ದು, ಬಿಸಿನೇ ಹಾಕ್ಕೋಬೇಕು. ನೋಡಿ, ಹೊಗೆ ಹೋಗ್ತಾ ಇದೆ ನಾನು ಹಾಕ್ಕೊತಾ ಇರೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಸ್ವೀಟು 100% ಅಂತ ಹೇಳ್ಬೋದು. ಇದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನಾವು ಐಸ್ ಕೇಕ್ ತಿಂದರೆ ಹೇಗಿರುತ್ತೆ ಆ ಥರ ನನಗೆ ಅನ್ನಿಸ್ತು ಇದು ತಿನ್ನಬೇಕಾದ್ರೆ. ನಾವು ಫ್ರಿಜ್ಜಲ್ಲಿ ಇಡ್ತೀವಿ 3 ಅವರ್. ಇದನ್ನು ನೆನೆಯೋದಕ್ಕೆ ಅಂತ ಅಂದ್ಬಿಟ್ಟು ಅದು ತಣ್ಣಗಾಕಂತ 3 ಅವರ್ ಫ್ರಿಜ್ಜಲ್ಲಿ ಇಡ್ತೀವಿ. ಹಂಗಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಸ್ವೀಟ್ ಇದು. ನಾನು ಮತ್ತೆ ಇನ್ನೊಂದು ಲೇಯರು ಬ್ರೆಡ್ ಜೋಡಿಸ್ಕೊತಾ ಇದ್ದೀನಿ. ಅದ್ರ ಮೇಲೆ ನಾವು ಎಷ್ಟು ಲೇಯರ್ ಬೇಕೋ ಜೋಡಿಸ್ಕೋಬೋದು. ಎಷ್ಟಂದರೆ ಅಷ್ಟಲ್ಲ, ಒಂದು ಮಿನಿಮಮ್ ಅಂದರೆ ಒಂದು 4 ಲೇಯರ್ 3 ಲೇಯರ್ 4 ಲೇಯರ್ ಜೋಡಿಸ್ಕೊಂಡ್ರೆ ನಾವು ಕೇಕ್ ಎಷ್ಟು ಹೈಟ್ ಇರುತ್ತೆ, 1 kg ಕೇಕು ಅಷ್ಟು ಹೈಟ್ ಬರುತ್ತೆ ಇದು. ನಾನು ಇಲ್ಲಿ 4 ಲೇಯರ್ ಏನು ಜೋಡಿಸ್ಕೊಂಡಿಲ್ಲ, ನಾನು ಬೌಲ್ ಅಷ್ಟೊಂದು ದೊಡ್ಡದಲ್ಲ ಅದು. ಹಂಗಾಗಿ ನಾನು 3 ಲೇಯರ್ ಮಾತ್ರ ಜೋಡಿಸ್ಕೊತಾ ಇದ್ದೀನಿ. ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾವ ಥರ ಬ್ರೆಡ್ ಜೋಡಿಸ್ಕೊಂಡಿದ್ವೋ ಆ ಥರ ಬ್ರೆಡ್ ಜೋಡಿಸ್ಕೊಳ್ಳೋಣ. ನೀಟಾಗಿ ಗ್ಯಾಪ್ ಎಲ್ಲೂ ಕೊಡ್ದಿರೋ ಜೋಡಿಸ್ಕೊಳ್ಳೋಣ. ಸ್ವಲ್ಪ ಅಗಲ ಇದ್ದಿದ್ರೆ ಬೌಲು ತುಂಬ ಚೆನ್ನಾಗಿ ಆಗ್ತಾ ಇತ್ತು. ನನ್ನ ಹತ್ರ ಅಗಲ ಇಲ್ದಿರೋದಕ್ಕೆ ಇದು ತುಂಬ ಕಷ್ಟ ಆಯಿತು ಜೋಡಿಸ್ಕೊಳಕ್ಕೆ. ಕಟ್ ಮಾಡಿ ಗ್ಯಾಪ್ ಒಳಗಡೆ ಜೋಡಿಸ್ಕೋಬೇಕಾಗಿ ಬಂತು. ಎಲ್ಲ ಜೋಡಿಸ್ಕೊಂಡಿದ್ವಿ. ಮತ್ತು ಮಿಲ್ಕಲ್ಲಿ ನಾನು ಸಕ್ಕರೆ ಹಾಕಿ ಇಟ್ಕೊಂಡಿದ್ನಲ್ಲ, ಅದೇ ನೀರನ್ನ ಮತ್ತೆ ಇದ್ರ ಮೇಲೆ ಹಾಕೋಣ. ಜಾಸ್ತಿ ಏನು ಬೇಡ, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಒಂದು 3 ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಅನ್ಕೋತೀನಿ. ಇದಕ್ಕೆ ನಾನು 3 ಸ್ಪೂನೇ ಹಾಕ್ಕೊತಾ ಇದ್ದೀನಿ.
ಮತ್ತು ಆ ಕ್ರೀಮಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಮತ್ತೆ ಅದನ್ನು ಹಾಕೋಣ. ಸ್ಟೆಪ್ ಬೈ ಸ್ಟೆಪ್ಪು ಅದೇ ಒಂದು ಸ್ಟೆಪ್ಪಿಗೆ ನಾವೇನು ಮಾಡಿದ್ದೀವೋ ಅದೇ ಸ್ಟೆಪ್ ಫಾಲೋ ಮಾಡ್ಕೊಂಡು ಹೋಗೋದು ಅಷ್ಟೇ. ಮತ್ತೆ ನಾನು ಜೋಡಿಸ್ಕೊತಾ ಇದ್ದೀನಿ ಬ್ರೆಡ್. ಇದು ಲಾಸ್ಟ್ ಮಾಡ್ತೀನಿ ನಾನು, ಇದು 3ನೇ ಸ್ಟೆಪ್ಪು ನಂದು. ನಾನು ಲಾಸ್ಟ್ ಮಾಡ್ಕೋತೀನಿ ಈ ಸ್ಟೆಪ್ಪು. ನನ್ನ ಬೌಲ್ ಕೂಡ ಫುಲ್ ಆಗ್ತಾ ಇದೆ ಅಲ್ಲಿ. ಮತ್ತೆ ಅದೇ ಹಾಲನ್ನು ನೀರು ಇದೆಯಲ್ಲ ಅದನ್ನು ಹಾಕ್ಕೊಳೋದು, ಮತ್ತೆ ಆ ಕ್ರೀಮಿ ಹಾಕ್ಕೊಳೋದು. ಮತ್ತೆ ಆ ಕ್ರೀಮಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜನ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಒಂದು ಇಂಟ್ರೆಸ್ಟ್ ಬರುತ್ತೆ ಮಾಡೋದಕ್ಕೆ, ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನನಗೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಹಂಗಾಗಿ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗ್ತಾ ಇದೆ. ನಾನು ಬಿಡ್ದಿರ ಮಾಡ್ತಾ ಇದ್ದೀನಿ. ಮತ್ತು ಇದೊಂದು ಅರ್ಧ ಬೌಲಲ್ಲಿ ಅರ್ಧ ಸ್ಪೂನ್ ಬಂದು ಕಾರ್ನ್ಫ್ಲೋರ್ ತಗೊತಾ ಇದ್ದೀನಿ. 1/2 ಕಪ್ಪು ವಾಟರ್ ತಗೊಂಡು ಮಿಕ್ಸ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಇದನ್ನು. ಕ್ಯಾರಮಲ್ ರೆಡಿ ಮಾಡ್ಕೋಬೇಕು ಇವಾಗ. ನಾನು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪು ಶುಗರ್ ತಗೋಣ ಇದಕ್ಕೆ. ಇದನ್ನು ಕ್ಯಾರಮೆಲ್ ಮಾಡ್ಕೊಳ್ಳೋಣ ನಾವು. ವಾಟರ್ ಏನು ಹಾಕೋದೇನು ಬೇಡ, ಹಂಗೆ ಕ್ಯಾರಮೆಲ್ ಮಾಡ್ಕೋಬೇಕು ನಾವು. ಸಕ್ಕರೆ ಕರಗ್ತಾ ಇದೆ, ಹಂಗೆ ಕರಗುತ್ತೆ. ಕಲರ್ ಚೇಂಜ್ ಆಗಲಿ, ಕೈ ಬಿಡ್ದಿರ ತಿರುಗಿಸೋಣ, ಇಲ್ಲಾಂದ್ರೆ ಕಹಿ ಹೊಡೆದ್ಬಿಡುತ್ತೆ. ನೋಡಿ ಇಲ್ಲ ಆಯಿತು ಕ್ಯಾರಮಲ್ಲು. ನಾವು ಇವಾಗ ವಾಟರ್ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಕಾರ್ನ್ಫ್ಲೋರ್ ನೀರು ಹಾಕ್ಕೊಂಡು ಅದನ್ನ ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಯಾರಮಲ್ ಆದಮೇಲೆ ಮಿಕ್ಸ್ ಮಾಡ್ಕೋಬೇಕು, ಅದಕ್ಕೆ ಮುಂಚೆನೇ ಮಿಕ್ಸ್ ಮಾಡ್ಕೋಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಗಟ್ಟಿಯಾಗಲಿ. ಗಟ್ಟಿಯಾಗ ಗಂಟ ನಾವು ಅದನ್ನು ಹಂಗೆ ಕೈ ಬಿಡ್ದಿರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಗಟ್ಟಿಯಾಗುತ್ತೆ ಅದು. ಕಾರ್ನ್ಫ್ಲೋರ್ ಹಾಕಿದ್ದೀವಲ್ಲ ಹಂಗಾಗಿ ಗಟ್ಟಿಯಾಗುತ್ತೆ ಅದು. ಇದಾಗಿದೆ. ಇವಾಗ ನಾವಲ್ಲಿ ಬ್ರೆಡ್ ರೆಡಿ ಮಾಡಿ ಕೂಲ ಹಾಕ್ಬಿಟ್ಟಿದ್ವಲ್ಲ ಅದ್ರ ಮೇಲೆ ಹಾಕೋಣ ಇದನ್ನು. ಇದು ನಾವು ಹಿಂಗೆ ಡಿಸೈನ್ ಮಾಡ್ಕೋತೀವಿ ಅಂತಂದರೆ ಹಿಂಗೆ ಡಿಸೈನ್ ಮಾಡ್ಕೋಬೋದು, ಇಲ್ಲ ನಾವು ಪೂರ್ತಿ ಸ್ಪ್ರೆಡ್ ಮಾಡ್ಕೋತೀವಿ ಅಂದರೆ ಸ್ಪ್ರೆಡ್ ಮಾಡ್ಕೋಬೋದು. ಸ್ಪ್ರೆಡ್ ಮಾಡ್ಕೊಂಡು ಬೇಕಾದ್ರೆ ನಾವು ಡೈರಿ ಮಿಲ್ಕ್ ಚಾಕ್ಲೇಟ್ ಸಿಗುತ್ತಲ್ವ, ಅದನ್ನು ಮೆಲ್ಟ್ ಮಾಡಿಕೊಂಡು ಡಿಸೈನ್ ಬೇಕಾದರೆ ಅದ್ರ ಮೇಲೆ ಬರ್ಕೋಬೋದು. ನಾನು ಆ ಥರ ಏನು ಡಿಸೈನ್ ಎಲ್ಲ ಬರ್ಕೋತಾ ಇಲ್ಲ, ನಾನು ಪೂರ್ತಿ ಸ್ಪ್ರೆಡ್ ಮಾಡ್ಕೋತೀನಿ. ಸ್ಪ್ರೆಡ್ ಮಾಡಿ ಬಿಟ್ಬಿಡ್ತೀನಿ ಹಂಗೆ ಎಲ್ಲ ಈ ಥರ ಹಾಕ್ಕೊಂಡು ಇದ್ರ ಮೇಲೆ ನಾವು ಫ್ರಿಜ್ಜಲ್ಲಿ ಒಂದು 3 ಅವರ್ ಇಟ್ಬಿಡೋಣ. ಇದನ್ನು 3 ಅವರ್ ಆದಮೇಲೆ ನಾವು ತೆಗೆದು ನೋಡೋಣ. ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ನೋಡಿ ನಾನು 3 ಅವರ್ ಇಟ್ಬಿಟ್ಟು ತಗೊಂಡು ಬಂದಿದ್ದೀನಿ. ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು 4 ಪೀಸ್ ಮಾಡ್ಕೋತೀನಿ ಇದನ್ನು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾಡಿ ನೋಡಿ. ಮತ್ತು ನಾನು ಯಾವ ಚೆನ್ನಾಗಿದೆ ಅಂತ ಅನಿಸುತ್ತೆ ನನಗೆ ಇಷ್ಟ ಆಯಿತು ಅಂದರೆ ಮಾತ್ರ ವೀಡಿಯೋ ಮಾಡ್ತೀನಿ. ಇಷ್ಟ ಆಗ್ತಿರೋದು ನಾನು ವೀಡಿಯೋ ಮಾಡೋಕ್ಕೆ ಹೋಗೋದಿಲ್ಲ. ನಿಮಗೂ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕಟ್ ಮಾಡ್ಕೊಂಡು ಪೀಸ್ ತಗೊತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು.